ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಎಕ್ಕದ ಎಲೆಯಿಂದ ಹಣ ವಶೀಕರಣ ಮಾಡುವುದು ಹೇಗೆ, ಇದರ ಜೊತೆ ಲಕ್ಷ್ಮೀ ದೇವಿಯ ಆಕರ್ಷಣೆಗಾಗಿ ಎಕ್ಕದ ಎಲೆಯಿಂದ ಪರಿಹಾರವನ್ನು ಪಡೆದುಕೊಳ್ಳುವುದು ಹೇಗೆ, ಹಾಗೆಯೇ ಸಾಲದ ಬಾಧೆ ಮತ್ತು ಆರ್ಥಿಕ ನಷ್ಟದ ನಿವಾರಣೆಯನ್ನು ಹೇಗೆ ಮಾಡಬಹುದು ಮತ್ತು ವ್ಯಾಪಾರ ಅಭಿವೃದ್ಧಿ ಹಾಗೂ ಗ್ರಾಹಕರ ಆಕರ್ಷಣೆಯ ವ್ಯಾಪಾರದ ವಶೀಕರಣದ ತಂತ್ರಗಳನ್ನು ತಿಳಿಸಲಿದ್ದೇವೆ. ಈ ವಿಡಿಯೋ ನೋಡುವುದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಮೊದಲೇ ಹೇಳಿದ ಹಾಗೆ ಎಕ್ಕದ ಎಲೆಯಿಂದ ಧನ ವಶೀಕರಣ ಅಥವಾ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಜ್ಯೋತಿಷ್ಯ ಮತ್ತು ತಾಂತ್ರಿಕ ಶಾಸ್ತ್ರದಲ್ಲಿ ಕೆಲವು ಸರಳ ಪರಿಹಾರವನ್ನು ಸೂಚಿಸಲಾಗಿದೆ. ವಶೀಕರಣ ಎಂದರೆ ಇಲ್ಲಿ ಯಾವುದು ತಪ್ಪು ಉದ್ದೇಶವಲ್ಲ, ಬದಲಿಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಹಣದ ಮುಗ್ಗಟ್ಟನ್ನು ದೂರ ಮಾಡುವುದಕ್ಕಾಗಿ ಮಾಡುವ ಅಥವಾ ಹಣಕಾಸಿನ ವೃದ್ಧಿಗಾಗಿ ಎಕ್ಕದ ಎಲೆಯನ್ನು ಬಳಸಿ ಮಾಡುವ ಪ್ರಮುಖ ಪರಿಹಾರಗಳು. ಹೌದು ವೀಕ್ಷಕರೇ, ಮೊದಲನೆಯದಾಗಿ ಲಕ್ಷ್ಮೀ ದೇವಿಯ ಆಕರ್ಷಣೆಗಾಗಿ ಎಕ್ಕದ ಎಲೆ ಪರಿಹಾರ. ಹೌದು ವೀಕ್ಷಕರೇ, ಶುಕ್ರವಾರದ ಅಥವಾ ಮಂಗಳವಾರದಂದು ಈ ಪರಿಹಾರವನ್ನು ಮಾಡಬೇಕು. ಇದರ ವಿಧಾನವನ್ನು ನೋಡುವುದಾದರೆ ಬಿಳಿ ಎಕ್ಕದ ಗಿಡದಿಂದ ಅಥವಾ ಯಾವುದೇ ಎಕ್ಕದ ಗಿಡದಿಂದ ಒಂದು ಸ್ವಚ್ಛಂದವಾದ ಹರಿದಿಲ್ಲದ ಎಲೆಯನ್ನು ತಂದು ಗಂಜಳದಲ್ಲಿ ಅಥವಾ ಶುದ್ಧ ನೀರಿನಿಂದ ತೊಳೆಯಬೇಕು. ಈ ಎಲೆಯ ಮೇಲೆ ಅರಿಶಿನ ಅಥವಾ ಕುಂಕುಮದಿಂದ ಸ್ಟ್ರೀಮ್ ಅಥವಾ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಇದನ್ನು ಮಾಡಿದ ನಂತರ ಪೂಜೆಯನ್ನು ಮಾಡಬೇಕು. ಹೌದು ವೀಕ್ಷಕರೇ, ಆ ಎಲೆಯನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಲಕ್ಷ್ಮೀ ದೇವಿಯ ಮಂತ್ರವನ್ನು ಜಪಿಸಿ ಧೂಪ ದೀಪ ತೋರಿಸಬೇಕು. ಈ ವಿಧಾನವನ್ನು ನೀವು ಆಚರಿಸಿದರೆ ಲಕ್ಷ್ಮೀ ದೇವಿಯು ಆಕರ್ಷಣೆಯಾಗಿ ನಿಮ್ಮ ಮನೆಯಲ್ಲಿ ಸಾಲದ ಬಾಧೆ ನಿವಾರಣೆಯಾಗುತ್ತದೆ, ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ, ಧನವು ಸಂಪತ್ತು ಎಲ್ಲವೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದೊರಕುತ್ತದೆ. ಎರಡನೆಯ ವಿಧಾನ ಸಾಲದ ಬಾಧೆ ಮತ್ತು ಆರ್ಥಿಕ ನಷ್ಟದ ನಿವಾರಣೆ. ಹೌದು ವೀಕ್ಷಕರೇ, ಈ ತಂತ್ರವನ್ನು ನೀವು ಶನಿವಾರ ಅಥವಾ ಮಂಗಳವಾರ ಮಾಡಬೇಕು. ಇದನ್ನು ಮಾಡುವ ವಿಧಾನ ಎಕ್ಕದ ಎಲೆಯ ಮೇಲೆ ಕೆಂಪು ಶ್ರೀಗಂಧ ಅಥವಾ ಕೆಂಪು ಕುಂಕುಮ ಅಥವಾ ಕೆಂಪು ಸಿಂಧೂರದಿಂದ ನಿಮ್ಮ ಆರ್ಥಿಕ ಕಷ್ಟಗಳನ್ನು ನಿವಾರಿಸುವಂತೆ ಹನುಮಂತನಲ್ಲಿ ಪ್ರಾರ್ಥಿಸಿ ಹನುಮತೆ ನಮಃ ಎಂದು ಬರೆಯಬೇಕು. ಈ ತಂತ್ರವನ್ನು ಆಚರಿಸಿದ ನಂತರ ಸಮರ್ಪಣೆಯನ್ನು ಮಾಡಬೇಕು. ಹೌದು ವೀಕ್ಷಕರೇ, ಈ ಎಲೆಯನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಂಡೊಯ್ದು ಸ್ವಾಮಿಯ ಚರಣಗಳಲ್ಲಿ ಅರ್ಪಿಸಿ ಅಥವಾ ಹನುಮಂತನಿಗೆ ಎಕ್ಕದ ಎಲೆಯ ಮಾಲೆಯನ್ನು ಹಾಕಿ. ಇದು ಸಾಲದ ಸುಳಿಯಿಂದ ಬೇಗನೆ ಮುಕ್ತಿ ನೀಡುತ್ತದೆ ಎಂದು ನಂಬಲಾಗಿದೆ. ಮೂರನೆಯ ತಂತ್ರ ವ್ಯಾಪಾರ ಅಭಿವೃದ್ಧಿ ಮತ್ತು ಗ್ರಾಹಕರ ಆಕರ್ಷಣೆ, ವ್ಯಾಪಾರ ವಶೀಕರಣ. ಹೌದು ವೀಕ್ಷಕರೇ, ಇದನ್ನು ಮಾಡುವ ವಿಧಾನ 3 ಬಿಳಿ ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ ಅರಿಶಿಣದಿಂದ ಓಂ ಎಂದು ಬರೆಯಬೇಕು. ಇದಾದ ನಂತರ ಆ ಎಲೆಯನ್ನು ಸ್ಥಾಪನೆಯನ್ನು ಮಾಡಬೇಕು. ಈ ಎಕ್ಕದ ಎಲೆಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ವ್ಯಾಪಾರ ಸಂಸ್ಥೆ ಅಥವಾ ಅಂಗಡಿಯ ಮುಂದಿನ ದ್ವಾರದ ಮೇಲೆ ಕಟ್ಟಬೇಕು. ಹೀಗೆ ಮಾಡಿದರೆ ಅದರ ಫಲಿತಾಂಶ ಏನಾಗುತ್ತದೆ ಎಂದರೆ ಇದು ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ, ವ್ಯಾಪಾರದಲ್ಲಿ ಲಾಭವನ್ನು ತರುತ್ತದೆ. ಯಾವುದೇ ತಾಂತ್ರಿಕ ಅಥವಾ ಜ್ಯೋತಿಷ್ಯ ಪರಿಹಾರಗಳು ಯಶಸ್ವಿಯಾಗಲು ಕಠಿಣ ಪರಿಶ್ರಮ ಮತ್ತು ದೇವರ ಮೇಲೆ ಶುದ್ಧವಾದ ನಂಬಿಕೆಯು ಅತ್ಯಗತ್ಯವಾಗುತ್ತದೆ. ಇಷ್ಟೆಲ್ಲ ನೀವು ಮಾಡಿದರೆ ಸಾಕು, ನೀವು ಅಂದುಕೊಂಡ ಕೆಲಸ ಸಂಪೂರ್ಣವಾಗಿ ನಡೆಯುತ್ತದೆ. ಹೆಚ್ಚಿನ ಸಮಸ್ಯೆಗಳು ಇದ್ದಲ್ಲಿ ಮುತ್ತಪ್ಪ ಸ್ವಾಮಿ ಗುರೂಜಿಯವರ ನಂಬರಿಗೆ ಕರೆ ಮಾಡುವ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ನೋಡಿದರಲ್ಲ ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.